ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಸಿದ್ದರಬಾವಿ ಏನಿದೆ, ಆ ಸಿದ್ದರಬಾವಿ ಮುಂಭಾಗದಲ್ಲಿ ಸುಮಾರು 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, 4 ಬಾಕ್ಸ್ಗಳನ್ನು ಮಾಡಿದ್ದಾರೆ, A-B ಮತ್ತು B1A1 ಅಂತ ಹೇಳಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಬಂಡೆ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇವು ಈ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ಕೆರೆಯಲ್ಲಿದ್ದಂಥ ಕಲ್ಲುಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಇದೇ ಒಂದು ಪ್ರದೇಶಕ್ಕೆ ತಂದು ಹಾಕಿದ್ರು ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಎ ಬ್ಲಾಕ್ ಏನಿದೆ, ಇದು ಸುಮಾರು ಇವಾಗ 7 ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ಈವರೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಶಿವನ ಪಾಣಿಪೀಠ ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು. ಇವಾಗ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಸುಮಾರು 7 ರಿಂದ 8 ಫೀಟ್ ಅಡಿಯಷ್ಟು ತಗ್ಗು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನೋಡ್ತಾ ಇದ್ದೇವೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಪ್ರಮಾಣದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಸುಮಾರು 7 ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ನಾ ಏನು ನಿಂತ್ಕೊಂಡಿದ್ದೇನೆ ಈ ಭಾಗದಿಂದ ಮೇಲ್ಭಾಗದವರೆಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಇವಾಗ 7 ರಿಂದ 8 ಅಡಿಯಷ್ಟು ಇವಾಗ ಆಗಿದೆ. ಆದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಷ್ಟೊಂದು ಪ್ರಮಾಣದ ಅಂದರೆ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೆಲ್ಲ ಮಣ್ಣು ಅಂದರೆ ಲಕ್ಕುಂಡಿ ಗ್ರಾಮದ ಕೆರೆ ಇತ್ತು, ಆ ಕೆರೆಯಿಂದ ತಂದಂಥ ಮಣ್ಣು ಈವರೆಗೂ ಕೂಡ ಆಗಿದೆ. ಇಲ್ಲಿಂದ ನೈಜ ಲಕ್ಕುಂಡಿ ಅಂದರೆ ಈ ರೀತಿ ಮಣ್ಣೇನು ಸಿಗ್ತಾ ಇದೆ, ಗರಸ್ ಅಂತಾರೆ ಇದಕ್ಕೆ. ಈ ಗರಸ್ ಅಂತಂದರೆ ಇದು ನೈಜ ಲಕ್ಕುಂಡಿ ಇಲ್ಲಿಂದ ಉದ್ಭವವಾಗತ್ತೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣು ಹಾಕಿರೋದರಿಂದ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರ ಕಾಲದಲ್ಲಿ ನೈಜ ಲಕ್ಕುಂಡಿ ಇತ್ತು. ಅಂದರೆ 7 ರಿಂದ 10 ಅಡಿ ತಗ್ಗು ತೆಗೆದ್ರೆ ಆ ಪ್ರದೇಶದ ಒಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತೇಳಿ ಸಂಶೋಧಕರು ಹೇಳಿದರು. ಹಾಗಾಗಿ ಇವಾಗ ನೈಜ ಲಕ್ಕುಂಡಿಯ ಉಲ್ಲೇಖ ಆಗತ್ತೆ. ಅಂದರೆ ನೈಜ ಲಕ್ಕುಂಡಿ ಯಾವ ರೀತಿ ಇದೆ ಅದರ ಉತ್ಖನನಗಳು ಕೂಡ ಇಲ್ಲಿ ಸಿಗಬೇಕಾಗಿದೆ. ಈವರೆಗೂ ಕೂಡ ಬೇರೆ ಭಾಗದಿಂದ ತಂದಂಥ ಅವಶೇಷಗಳು ಕೂಡ ಪತ್ತೆಯಾಗಿದ್ವು. ಆದರೆ ಇವಾಗ ನೈಜ ಲಕ್ಕುಂಡಿ ಅಂದರೆ ಇಲ್ಲಿಂದ ಏನಾದರೂ ತೆಗೆದ್ರೆ ಇಲ್ಲಿ ಸಾಕಷ್ಟು ಸಂಪತ್ತು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ಮುಂಭಾಗದಲ್ಲಿ ಈ ಹಿಂದೆನೂ ಕೂಡ ಟಂಕಶಾಲೆ ಇತ್ತು ಮತ್ತು ಅವೆರಡಕ್ಕೂ ಕನೆಕ್ಟ್ ಆಗುವಂಥ ಒಂದು ಕಾಲುವೆ ಅಂದರೆ ರಸ್ತೆ ಇತ್ತು ಅಂತ ಕೂಡ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ಮೇಲೆ ಈ ನಿಜವಾದ ಆಟ ಬಯಲಾಗಬೇಕಾಗಿದೆ. ಯಾಕಂತಂದರೆ ಇಲ್ಲಿ ಇಷ್ಟು ದಿನ ಮಣ್ಣು ಹಾಕಿದ್ರು, ತೆಗೆದಿದ್ರು. ಆದರೆ ಇವಾಗ ನೈಜ ಲಕ್ಕುಂಡಿ ಸಿಕ್ಕಿದೆ. ಇನ್ನು ನಂತರ ಉತ್ಖನನ ಕಾರ್ಯ ಮಾಡ್ತಾರೆ. ಅಲ್ಲಿ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಬೇಕಾದಂಥ ಪ್ರಾಚ್ಯಾವಶೇಷಗಳು ಕೂಡ ಸಿಗ್ಬೋದು ಮತ್ತು ಬೃಹತ್ ಆಕಾರದ ದೇವಸ್ಥಾನ ಕೂಡ ಸಿಗ್ಬೋದು ಅನ್ನೋದು ಕೂಡ ಸಂಶೋಧಕರ ಮಾತಾಗಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಶಿವನ ನಾಗನ ಕೆತ್ತಿದಂಥ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂಥ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದರೆ ಇದು ಗ್ರೀನ್ ಅಂದರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂಥೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗರ ಚಿತ್ರ ಏನಿದೆ, ಶಿಲೆ ಏನಿದೆ, ಇದು ಬಹಳ ವಿಶೇಷವಾಗಿದೆ. ಈ ರೀತಿ ಈ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಳೆದ 7 ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಕೆದಕಿದಷ್ಟು ಕುತೂಹಲಕಾರಿ ವಿಷಯಗಳು ಲಕ್ಕುಂಡಿ ಉತ್ಖನನ ಕಾರ್ಯದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವಾಗ 7 ದಿನಗಳಿಂದಲೂ ಕೂಡ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ. ಇವಾಗ 7 ರಿಂದ 10 ಅಡಿಯಷ್ಟು ಮಣ್ಣು ತೆಗೆದಿದ್ದಾರೆ. ಇನ್ನು ನಂತರ ಉತ್ಖನನ ಆರಂಭವಾದರೆ ಅದು ನೈಜ ಲಕ್ಕುಂಡಿ. ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು, ಆ ಸಮಯದಲ್ಲಿ ಲಕ್ಕುಂಡಿ ಯಾವುದೇ ರೀತಿ ಇತ್ತು ಅದೇ ರೀತಿಯ ಲಕ್ಕುಂಡಿ ಪತ್ತೆ ಆಗತ್ತೆ. ಸಿದ್ದರಬಾವಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಸಿಗತ್ತೋ ಅಥವಾ ನಿಧಿ ಸಿಗತ್ತೋ, ಹೀಗೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಸಿದ್ದರಬಾವಿ ಏನಿದೆ, ಆ ಸಿದ್ದರಬಾವಿ ಮುಂಭಾಗದಲ್ಲಿ ಸುಮಾರು 10x10 ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, 4 ಬಾಕ್ಸ್ಗಳನ್ನು ಮಾಡಿದ್ದಾರೆ, A-B ಮತ್ತು B1A1 ಅಂತ ಹೇಳಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಬಂಡೆ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇವು ಈ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ಕೆರೆಯಲ್ಲಿದ್ದಂಥ ಕಲ್ಲುಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಇದೇ ಒಂದು ಪ್ರದೇಶಕ್ಕೆ ತಂದು ಹಾಕಿದ್ರು ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಎ ಬ್ಲಾಕ್ ಏನಿದೆ, ಇದು ಸುಮಾರು ಇವಾಗ 7ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ಈವರೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಶಿವನ ಪಾಣಿಪೀಠ ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು. ಇವಾಗ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಸುಮಾರು 7ರಿಂದ 8 ಫೀಟ್ ಅಡಿಯಷ್ಟು ತಗ್ಗು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನೋಡ್ತಾ ಇದ್ದೇವೆ. ನಾವು ಕೂಡ ರಿಪಬ್ಲಿಕ್ ಕನ್ನಡ ಇಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಪ್ರಮಾಣದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಸುಮಾರು 7ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ನಾ ಏನು ನಿಂತ್ಕೊಂಡಿದ್ದೇನೆ ಈ ಭಾಗದಿಂದ ಮೇಲ್ಭಾಗದವರೆಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಇವಾಗ 7ರಿಂದ 8 ಅಡಿಯಷ್ಟು ಇವಾಗ ಆಗಿದೆ. ಆದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಷ್ಟೊಂದು ಪ್ರಮಾಣದ ಅಂದರೆ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೆಲ್ಲ ಮಣ್ಣು ಅಂದರೆ ಲಕ್ಕುಂಡಿ ಗ್ರಾಮದ ಕೆರೆ ಇತ್ತು, ಆ ಕೆರೆಯಿಂದ ತಂದಂಥ ಮಣ್ಣು ಈವರೆಗೂ ಕೂಡ ಆಗಿದೆ. ಇಲ್ಲಿಂದ ನೈಜ ಲಕ್ಕುಂಡಿ ಅಂದರೆ ಈ ರೀತಿ ಮಣ್ಣೇನು ಸಿಗ್ತಾ ಇದೆ, ಗರಸ್ ಅಂತಾರೆ ಇದಕ್ಕೆ. ಈ ಗರಸ್ ಅಂತಂದರೆ ಇದು ನೈಜ ಲಕ್ಕುಂಡಿ ಇಲ್ಲಿಂದ ಉದ್ಭವವಾಗತ್ತೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣು ಹಾಕಿರೋದರಿಂದ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರ ಕಾಲದಲ್ಲಿ ನೈಜ ಲಕ್ಕುಂಡಿ ಇತ್ತು. ಅಂದರೆ 7ರಿಂದ 10 ಅಡಿ ತಗ್ಗು ತೆಗೆದ್ರೆ ಆ ಪ್ರದೇಶದ ಒಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತೇಳಿ ಸಂಶೋಧಕರು ಹೇಳಿದರು. ಹಾಗಾಗಿ ಇವಾಗ ನೈಜ ಲಕ್ಕುಂಡಿಯ ಉಲ್ಲೇಖ ಆಗತ್ತೆ. ಅಂದರೆ ನೈಜ ಲಕ್ಕುಂಡಿ ಯಾವ ರೀತಿ ಇದೆ ಅದರ ಉತ್ಖನನಗಳು ಕೂಡ ಇಲ್ಲಿ ಸಿಗಬೇಕಾಗಿದೆ. ಈವರೆಗೂ ಕೂಡ ಬೇರೆ ಭಾಗದಿಂದ ತಂದಂಥ ಅವಶೇಷಗಳು ಕೂಡ ಪತ್ತೆಯಾಗಿದ್ವು. ಆದರೆ ಇವಾಗ ನೈಜ ಲಕ್ಕುಂಡಿ ಅಂದರೆ ಇಲ್ಲಿಂದ ಏನಾದರೂ ತೆಗೆದ್ರೆ ಇಲ್ಲಿ ಸಾಕಷ್ಟು ಸಂಪತ್ತು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ಮುಂಭಾಗದಲ್ಲಿ ಈ ಹಿಂದೆನೂ ಕೂಡ ಟಂಕಶಾಲೆ ಇತ್ತು ಮತ್ತು ಅವೆರಡಕ್ಕೂ ಕನೆಕ್ಟ್ ಆಗುವಂಥ ಒಂದು ಕಾಲುವೆ ಅಂದರೆ ರಸ್ತೆ ಇತ್ತು ಅಂತ ಕೂಡ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ಮೇಲೆ ಈ ನಿಜವಾದ ಆಟ ಬಯಲಾಗಬೇಕಾಗಿದೆ. ಯಾಕಂತಂದರೆ ಇಲ್ಲಿ ಇಷ್ಟು ದಿನ ಮಣ್ಣು ಹಾಕಿದ್ರು, ತೆಗೆದಿದ್ರು. ಆದರೆ ಇವಾಗ ನೈಜ ಲಕ್ಕುಂಡಿ ಸಿಕ್ಕಿದೆ. ಇನ್ನು ನಂತರ ಉತ್ಖನನ ಕಾರ್ಯ ಮಾಡ್ತಾರೆ. ಅಲ್ಲಿ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಬೇಕಾದಂಥ ಪ್ರಾಚ್ಯಾವಶೇಷಗಳು ಕೂಡ ಸಿಗ್ಬೋದು ಮತ್ತು ಬೃಹತ್ ಆಕಾರದ ದೇವಸ್ಥಾನ ಕೂಡ ಸಿಗ್ಬೋದು ಅನ್ನೋದು ಕೂಡ ಸಂಶೋಧಕರ ಮಾತಾಗಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಶಿವನ ನಾಗನ ಕೆತ್ತಿದಂಥ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂಥ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದರೆ ಇದು ಗ್ರೀನ್ ಅಂದರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂಥೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗರ ಚಿತ್ರ ಏನಿದೆ, ಶಿಲೆ ಏನಿದೆ, ಇದು ಬಹಳ ವಿಶೇಷವಾಗಿದೆ. ಈ ರೀತಿ ಈ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಳೆದ 7 ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಕೆದಕಿದಷ್ಟು ಕುತೂಹಲಕಾರಿ ವಿಷಯಗಳು ಲಕ್ಕುಂಡಿ ಉತ್ಖನನ ಕಾರ್ಯದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವಾಗ 7 ದಿನಗಳಿಂದಲೂ ಕೂಡ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ. ಇವಾಗ 7ರಿಂದ 10 ಅಡಿಯಷ್ಟು ಮಣ್ಣು ತೆಗೆದಿದ್ದಾರೆ. ಇನ್ನು ನಂತರ ಉತ್ಖನನ ಆರಂಭವಾದರೆ ಅದು ನೈಜ ಲಕ್ಕುಂಡಿ. ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು, ಆ ಸಮಯದಲ್ಲಿ ಲಕ್ಕುಂಡಿ ಯಾವುದೇ ರೀತಿ ಇತ್ತು ಅದೇ ರೀತಿಯ ಲಕ್ಕುಂಡಿ ಪತ್ತೆ ಆಗತ್ತೆ. ಸಿದ್ದರಬಾವಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಸಿಗತ್ತೋ ಅಥವಾ ನಿಧಿ ಸಿಗತ್ತೋ, ಹೀಗೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.